ಇಸ್ರೋ ಯೋಜನೆಗೆ ಸಂಬಂಧಪಟ್ಟಂತೆ ಏನು KDB ಇವತ್ತು ಏನು ಹೈಕೋರ್ಟಲ್ಲಿ ತನ್ನದೇ ಆದಂಥ ಸೋಲನ್ನು ಒಪ್ಕೊಳ್ತು, ಅವತ್ತು ಪಾಠ ಕಲ್ತಿತ್ತು. ಯಾವಾಗ ಇವರು ಪ್ರಾಥಮಿಕ ಅಧಿಸೂಚನೆಯನ್ನು 2021ರಲ್ಲಿ ಹೊರಡಿಸಿದ್ರು, 2022ರಲ್ಲೇ ಇವರು ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿದ್ರು. ಅದೇ ಅಧಿಸೂಚನೆಗೆ ಹೋದಾಗ ಇಸ್ರೋ ಯೋಜನೆಗೆ ಮಾಡಿದಂಥ ಡೇಟನ್ನು ಹೈಕೋರ್ಟಲ್ಲಿ ತಪ್ಪಿಸಿಗಾಕೊಂಡು KDB ಚೀಮಾರಿ ಹಾಕ್ಸ್ಕೊಳ್ಳುತ್ತೆ. ಒಂದೇದು. ಎರಡನೇದೇನಪ್ಪ ಅಂತ ಹೇಳಿದ್ರೆ, ಬೆಂಗಳೂರು ಮೈಸೂರು NICA ಯೋಜನೆಗೆ ರೈತರು ಹೋಗಿರ್ತಾರೆ, ಅಲ್ಲೂ ಸಹ ಮುಖಭಂಗ ಆಗುತ್ತೆ. ಭೂಮಿ ಕಳ್ಕೊಂಡ ರೈತರ ಪರವಾಗಿ ಕೋರ್ಟ್ ಡಿಸಿಷನ್ ಮಾಡುತ್ತೆ. ಮೂರನೇದೇನಪ್ಪ ಅಂತ ಹೇಳಿದ್ರೆ, CAG ಕಂಟ್ರೋಲ್ ಆಡಿಟರ್ ಜನರಲ್ ವರದಿ ಇರುತ್ತೆ. ಏನಂತ ಹೇಳಿದ್ರೆ, ಏನು ನೀವು KDB ಭೂ ಸ್ವಾಧೀನ ಮಾಡ್ಕೊಂಡಿರ್ತೀರಾ, ಆ ಸಂದರ್ಭದಲ್ಲಿ ನೀವು ಯಾವ್ಯಾವ ಅಂಶಗಳನ್ನ ಗಾಳಿಗೆ ತೂರಿದ್ದೀರಾ ಎಲ್ಲವನ್ನ ಹೈಕೋರ್ಟ್ ಈಗಾಗಲೇ ಚೀಮಾರಿ ಹಾಕಿತ್ತು. ಆದ್ರೂ MB ಪಾಟೀಲ್ ರವರು 2.5 ವರ್ಷ ಆಯ್ತು ಸರ್ಕಾರ ಬಂದು, ಗೊತ್ತಿರ್ಲಿಲ್ವಾ ಇದೆಲ್ಲ MB ಪಾಟೀಲ್ರಿಗೆ?